ಪದ್ಯ 2 ವಚನಗಳು ಅಲ್ಲಮಪ್ರಭುವಿನ ವಚನಗಳನ್ನು ಕುರಿತು ನಾವು ಹಿಂದಿನ ತರಗತಿಯಲ್ಲಿ ಸಂಕ್ಷಿಪ್ತ ಪರಿಚಯವನ್ನು ನೋಡಿಕೊಂಡಿದ್ದೇವೆ. ಈ ಒಂದು ತರಗತಿಯಲ್ಲಿ ವಚನಗಳ ಒಂದು ಸಾರಾಂಶವನ್ನು ನೋಡೋಣ. ಕಾಲುಗಳೆಂಬುವು ಗಾಲಿ ಕಂಡಯ್ಯ, ದೇಹ ಎಂಬುದು ತುಂಬಿದ ಬಂಡಿ ಕಂಡಯ್ಯ. ಬಂಡಿ ಹೊಡೆವರೈವರು ಮಾನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಅದರಿಚ್ಚೆ ನೆರೆದು ಹೊಡೆಯದಿದ್ದರೆ ಅದರಚ್ಚು ಮುರಿಯಿತು ಗುಹೇಶ್ವರ. ಕಾಲುಗಳು ಎಂಬುವು ಗಾಲಿ ಕಂಡಯ್ಯ ಒಂದು ಏನು ಮಾಡೋದು ಸಮೀಕರಿಸಿ ಮನುಷ್ಯನ ದೇಹವನ್ನು ಒಂದು ಚಕ್ಕಡಿ ಬಂಡಿ ಏನಂತೀರ ಆ ಬಂಡಿಗೆ ಹೋಲಿಸಿದಾರ. ಈ ಕಾಲುಗಳು ಹೆಂಗಿದ್ದಂಗೆ ಬಂಡಿಗೆ ಎಷ್ಟು ಅವಶ್ಯ, ಬಂಡಿ ಮುಂದಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ಏನು ಅವಾಗ ಚಕ್ರಗಳು ಗಾಲಿಗಳು ಬೇಕಾಗ್ತವೆ. ಹಂಗೆ ಮನುಷ್ಯ ನಡೆದಾಡ್ಬೇಕಪ್ಪ ಅಂದ್ರೆ ಕಾಲುಗಳು ಅವಶ್ಯದವ ಅನ್ನುವಂಥದ್ದು. ಕಾಲುಗಳೆಂಬುವು ಗಾಲಿದ್ದಂಗೆ, ಬಂಡಿಗೆ ಚಕ್ರ ಇದ್ದಂಗೆ. ಮನುಷ್ಯನಿಗೆ ಕಾಲುಗಳ ಅವಶ್ಯ, ಬಂಡಿಗೆ ಆ ಚಕ್ರಗಳ ಅವಶ್ಯ ಇರ್ತಾವ. ದೇಹ ಎಂಬುದು ತುಂಬಿದ ಬಂಡಿ ಕಂಡಯ್ಯ. ಈ ಗಾಲಿಗಳು ಇದಾವಲ್ಲ, ಎಂಥ ಬಂಡಿಯನ್ನು ಹೊತ್ಕೊಂಡು ಹೋಗ್ತಾವಪ್ಪ ಅಂದ್ರೆ ತುಂಬಿದ ಬಂಡಿ. ಭಾಳ ಏನು ಚಕ್ಕಡಿ ಬಂಡಿ ತುಂಬೆಲ್ಲ ನವಧಾನ್ಯಗಳನ್ನು ದವಸ ಧಾನ್ಯಗಳನ್ನು ಬೆಲೆ ಉಳ್ಳಂಥ ಒಂದು ವರ್ಷದುದ್ದಕ್ಕೂ ಬೆಳೆದಂಥ ಬೆಳೆಗಳ ಒಂದು ಏನಪ್ಪ ಅಂದ್ರೆ ಕಾಳುಗಳನ್ನು ಹೇರಿದಾಗ ಅದನ್ನ ಎಷ್ಟು ಜೋಪಾನ ಚಿತ್ತನವನ್ನು ಮಾಡ್ತಾನೆ, ಕಾಳಜಿ ಮಾಡ್ತಾನೆ ಅನ್ನುವಂಥದ್ದು. ಅಂಥ ಒಂದು ಬಂಡಿಗೆ ಎಷ್ಟು ಬೆಲೆ ಇರ್ತದೆ, ಅಷ್ಟು ಬೆಲೆ ಎದಕ್ಕೆ ಇರ್ತದಪ್ಪ ಅಂದ್ರೆ ಈ ನಮ್ಮ ದೇಹಕ್ಕೂ ಕೂಡ ಇರ್ತದೆ. ಆ ಮನುಷ್ಯನ ದೇಹಕ್ಕೂ ಕೂಡ ಭಾಳ ಉಸಿರು ಇರುವಾಗ ನೋಡ್ರಿ ಎಷ್ಟೆಲ್ಲ ಬೆಲೆ ಇರ್ತದೆ. ಆದ್ರೆ ಉಸಿರು ಹೋಯ್ತಪ್ಪ ಅಂದ್ರೆ ಅದು ಬೆಲೆ ಕಳ್ಕೊತಲ್ಲ. ಹಂಗೆ ಬದುಕಿದ್ದಾಗ ನಾವೇನಾದರೂ ಸಾಧನೆ ಮಾಡಿದ್ರೆ ಆ ಬದುಕಿಗೆ ಒಂದು ಅರ್ಥ ಬರ್ತದೆ ಅನ್ನುವಂಥದ್ದು. ಹೀಗಾಗಿ ಇಲ್ಲಿ ಈ ತುಂಬಿದ ಬಂಡಿಗೆ ಯಾಕೆ ಹುಡ್ಸಾರಪ್ಪ ಅಂದ್ರೆ ಭಾಳ ಬೆಲೆ ಉಳ್ಳಂಥ ಒಂದು ದೇಹ ಅದ ಅನ್ನುವಂಥದ್ದು. ಬಂಡಿ ಹೊಡೆವರ ಇವರು ಮಾನಿಸರು. ಈ ಬಂಡಿಯನ್ನು ನಡೆಸ್ಕೊಂಡು ಹೋಗೋರು ಎಂಥದ್ದು, ದೇಹ ಎಂಬ ಬಂಡಿಯನ್ನು ನಡೆಸ್ಕೊಂಡು ಹೋಗುವಂಥವರು ಎಷ್ಟು ಮಂದಿ, 5 ಹೊಂದಿದ್ದಾರೆ. ಹೊಡೆವರ 5 ಮಾನಿಸರು. ಆದರೆ ಬಂಡಿ ಚಕ್ಕಡಿನ ಒಬ್ಬರ ಹೊಡಿತಾರೆ. ಈ ಬಂಡಿಯನ್ನು ನಡೆಸ್ಕೊಂಡು ಹೋಗೋರು ಯಾರಪ್ಪ ಅಂತಂದ್ರೆ ಒಬ್ಬರೇ ಇರ್ತಾರಂದ್ರೂ ಕೂಡ ಆ ಒಬ್ಬನೇ ವ್ಯಕ್ತಿಗೂ ಏನತ್ತವಪ್ಪ ಅಂತಂದ್ರೆ ಆ ಒಬ್ಬನ ವ್ಯಕ್ತಿಯ ಒಂದು ಚಿತ್ತವನ್ನು ಅವನನ್ನು ನಡೆಸ್ಕೊಂಡು ಹೋಗುವ 5 ಏನತ್ತವಪ್ಪ ಅಂತಂದ್ರೆ ಅವನಿಗೆ ಪಂಚೇಂದ್ರಿಯಗಳಿರ್ತಾವೆ. ಈ ಬಂಡಿ ಹೊಡೆಯುವರು ಈಗ ಸಾಮಾನ್ಯ ಅರ್ಥದ ನೋಡಿದ್ರು ಕೂಡ 2 ಎತ್ತಿರ್ತಾವ, ಒಬ್ಬ ವ್ಯಕ್ತಿ ಇರ್ತಾನ ಅಂತ ಇಟ್ಕೊಳ್ಳೋಣ. ಆ 3 ಮಂದಿ ಒಳಗಾದರೂ ಹೊಂದಾಣಿಕೆ ಇರಬೇಕು ಅನ್ನುವಂಥದ್ದು. 2 ಎತ್ತದವ, ಒಬ್ಬ ವ್ಯಕ್ತಿ ಇದಾನಲ್ಲ, ಆ 3 ಮಂದಿ ಒಳಗೂ ಒಂದು ಹೊಂದಾಣಿಕೆ ಇರಬೇಕು. ಒಂದು ಎತ್ತು ಒಂದು ಕಡೆ ಎಳೀತು, ಇವನು ಎತ್ತ ಎಲ್ಲಿ ತಗ್ಗು ಬಂತು, ಎಲ್ಲಿ ಏರು ಬಂದದ, ಎಲ್ಲಿ ನಿಧಾನ ಹೊಡಿಬೇಕು, ಎಲ್ಲಿ ಎತ್ತಿನನ್ನು ಹಿಡಿಬೇಕು, ಎಲ್ಲಿ ಬಿಡಬೇಕು ಅನ್ನುವಂಥದ್ದು ಪರಿಜ್ಞಾನ ಇಲ್ದನ್ನು ಹೊಡ್ಯಾಕತ್ತಿದ್ನಪ್ಪ ಅಂತಂದರೆ ಈ 3 ಮಂದಿಯ ಒಂದು ತಪ್ಪಿನಿಂದ ಏನಾಗ್ತದೆ, ತುಂಬಿದ ಬಂಡಿ ಎಲ್ಲೋ ಒಂದು ಕಡೆ ಮುರಿದು ಬಿದ್ದು ಬಿಡ್ತದೆ. ಮುರಿದು ಬಿತ್ತಪ್ಪ ಬಂಡಿಯೊಳಗಿರುವಂಥ ಎಲ್ಲ ದವಸ ಧಾನ್ಯಗಳೆಲ್ಲ ಚೆಲ್ಲಿ ಮಣ್ಣು ಪಾಲಾಗ್ತವೆ, ಶ್ರಮ ಹಾಳಾಗ್ತದೆ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ತುಂಬಿದ ಬಂಡಿ ಅನ್ನುವಂಥದ್ದು ಏನದಲ್ಲ, ಈ ದೇಹ ಎಂಬುವಂಥ ತುಂಬಿದ ಬಂಡಿ ನಡೆಸುವಂಥವ್ರು ಒಬ್ಬರಲ್ಲ 5 ಮಂದಿ ಇದ್ದಾರೆ. ಹೊಡೆವರ 5 ಮಾನಿಸರು. ಅವ್ರು ಹೆಂಗಿದಾರಪ್ಪ ಅಂದರೆ ಇಲ್ಲಿ ಒಬ್ರಿಗೊಬ್ಬರು ಸಮವಿಲ್ಲ. ಒಬ್ಬರ ಇಚ್ಛೆ ಬೇರೆ, ಇನ್ನೊಬ್ಬರ ಇಚ್ಛೆ ಬೇರೆ ಅಂತ. ಯಾವುವು ಪಂಚೇಂದ್ರಿಯಗಳು, ಕಣ್ಣು, ಮೂಗು, ನಾಲಿಗೆ, ಕಿವಿ, ಚರ್ಮ, 5 ಪಂಚೇಂದ್ರಿಯಗಳೇನಿದಾವಲ್ಲ ಇವು ಒಬ್ರಿಗೊಬ್ಬರು ಇಚ್ಛೆ ಬೇರೆ ಬೇರೆ. ಕಣ್ಣಿನ ಇಚ್ಛೆನೇ ಬೇರೆ, ಕಿವಿ ಇಚ್ಛೆನೇ ಬೇರೆ, ಮತ್ತು ಮೂಗಿಂದೇ ಬೇರೆ, ಬಾಯಿ ನಾಲಿಗೆದೇ ಬೇರೆ, ಚರ್ಮದ್ದೇ ಬೇರೆ ಅದ. ಹೀಗಾಗಿ ಏನಾಗುತ್ತೆ, ಒಬ್ಬರಿಗೊಬ್ಬರು ಸಮವಿಲ್ಲವಯ್ಯ. ಸಮ ಇಲ್ಲ ಅಂದರೂ ಕೂಡ ನಮಗೆ ಒಂದೊಂದ್ರ ಅವಶ್ಯಕತೆ ಯಾವಾಗ ಬರ್ತದೋ ಆವಾಗ ಅವಶ್ಯಕತೆಗಳ ತಕ್ಕಂತೆ ನಾವು ಏನು ಮಾಡ್ಕೊಂಡು ಹೋಗ್ಬೇಕು, ಅವುಗಳನ್ನು ನಡೆಸ್ಕೊಂಡು ಹೋಗುವಂಥ ಒಂದು ಏನು ಬುದ್ಧಿವಂತಿಕೆ ನಮಗಿರಬೇಕು ಅನ್ನುವಂಥದ್ದು. ಹೀಗಾಗಿ ಇಲ್ಲಿ ಏನು ಹೇಳ್ತಾರಪ್ಪ, ಒಬ್ಬರಿಗೊಬ್ಬರು ಸಮ ಇಲ್ಲ. ಕಣ್ಣು ಯಾವುದೋ ಒಂದು ನೋಡ್ತು ಅಂತಂದ್ರೆ ಆ ಕಡೆ ನಮ್ಮ ಗಮನವನ್ನು ಆ ಕಡೆ ಸೆಳೀತದೆ. ಆ ಕಡೆ ನೋಡಾಕತ್ತಿರ್ತೀವಿ. ಈಗ ಒಬ್ಬ ಚಕ್ಕಡಿ ನಡ್ಸ್ಕೊಂಡು ಹೋಗೋ ಮುಂದೆ ಎಲ್ಲೋ ದಾರಿ ನೋಡ್ಕೊತ ಹೋಗ್ತಿರ್ತಾನೆ. ಮುಂದೆ ಎದುರು ಗಾಡಿ ಬರ್ಬೋದು, ತಗ್ಗಿರ್ಬೋದು, ದಿಬ್ಬ ಇರ್ಬೋದು, ನೋಡ್ಕೊತ ಹೋಗ್ತಿರ್ತೈತಿ. ಕಣ್ಣಿನ ಕೆಲಸ ಮಾಡ್ತಿರ್ತದೆ. ಏನೋ ಒಂದು ಸೌಂಡ್ ಬರ್ತದೆ, ಶಬ್ದ ಬರ್ತದೆ, ನಾದ ಬರ್ತದೆ, ಏನೋ ಒಂದು ಬರ್ತದೆ. ಬಂದುಬಿಟ್ಲೆ ಕಿವಿ ಏನು ಮಾಡ್ತದೆ, ನಮ್ಮ ಗಮನವನ್ನು ಆ ಕಡೆ ಹೇಳ್ತದೆ. ಕಿವಿ ಅಲ್ಲೇನೋ ಸೌಂಡ್ ಬರ್ತದೆ, ನೋಡು ಅಂತ ಕಣ್ಣಿಗೆ ಹೇಳ್ತದೆ. ಕಣ್ಣು ಆ ಕಡೆ ನೋಡಕತ್ತಪ್ಪ ಅಂದ್ರೆ ಮುಂದೆ ದಾರಿ ನೋಡಲಿಲ್ಲ, ತಗ್ಗು ಬಂದೋ ಎತ್ತರ ಬಂದೋ ಏನಾಗ್ಬಿಡ್ತದೆ, ಸಮಸ್ಯೆ ಉಂಟಾಗ್ತದೆ ಅನ್ನುವಂಥದ್ದು. ಇನ್ನು ನೆಕ್ಸ್ಟ್ ಕಣ್ಣಿಂದು ಕಿವಿದು ಆಯಿತು. ಇನ್ನೇನಪ್ಪ ಅಂತಂದ್ರೆ ಮೂಗು ಏನಾರು ವಾಸನೆ ಬಂತು ಅಂತಂದ್ರೆ ಆ ಕಡೆ ಏನು ಮಾಡ್ತದಪ್ಪ ಅಂದ್ರೆ ಏನು ಅಂತ ಯಾವುದೋ ಒಂದು ಒಳ್ಳೆಯದಿರೋ ಸುಗಂಧ ಇರ್ಬೋದು, ದುರ್ಗಂಧ ಇರ್ಬೋದು, ಎಂಥದ್ದೇ ಒಂದು ವಾಸನೆ ಬಂತಪ್ಪ ಅಂತಂದ್ರೆ ಅದನ್ನು ಗ್ರಹಿಸೋಕೆ ಏನು ಮಾಡ್ತದಪ್ಪ ಅಂತಂದ್ರೆ ನಮ್ಮ ಚಿತ್ತವನ್ನು ಬದಲಿಸ್ತದೆ.
ಇನ್ನು ನಾಲಿಗೆ ಅನ್ನುವಂಥದ್ದು ಕೂಡ ಏನು ಮಾಡ್ತದಪ್ಪ ಅಂತಂದ್ರೆ ನಮ್ಗೆ ಹಿಂಗೆಲ್ಲವೂ ಒಂದೊಂದು ವಿಚಾರ ನಮ್ಮನ್ನು ಏನು ಮಾಡ್ತಾವಪ್ಪ ಅಂತ ತಮ್ಮ ಒಂದು ಹತೋಟಿಗಳಿಗೆ ಇಟ್ಕೋಬಾರ್ದು ಅನ್ನುವಂಥದ್ದು. ಈ ಮದ್ಯ ವ್ಯಸನಿಗಳನ್ನು, ಮದ್ಯ ಸೇವನೆ ಮಾಡುವಂಥವರನ್ನು ನಾಲಿಗೆ ತನ್ನ ಕಂಟ್ರೋಲ್ಗೊಂಡಿರ್ತದೆ ಅವರನ್ನು. ನಾವು ಅಷ್ಟೇ ಊಟ ಮಾಡೋರು, ನಾವೇನು ಮದ್ಯ ವ್ಯಸನಿಗಳೆಲ್ಲ ಬರೀ ಊಟ ಮಾಡ್ತೀವಪ್ಪ ಅಂದರೂ ಕೂಡ ಊಟ ಇಷ್ಟೇ ಮಾಡಬೇಕು ಅಂತ ಇರ್ತದೆ. 2 ರೊಟ್ಟಿ ತಿನ್ಬೇಕು, 2 ಚಪಾತಿ ತಿನ್ಬೇಕು, ಇಟ್ಟೇ ಉಣ್ಬೇಕಂತ ಇರ್ತದೆ. ಭಾಳ ರುಚಿಯಾಗ್ಯದ ಅಂತ ತಿಳ್ಕೊಂಡು ಏನು ಮಾಡಿಬಿಡ್ತದ, ಆವಾಗ ನಮ್ಮ ಒಂದು ಚಿತ್ತವನ್ನು ನಮ್ಗೆ ಗಮನಕ್ಕೆ ತರೋದಿಲ್ಲ. ಇಷ್ಟೇ ಸಾಕು ಅನ್ನುವಂಥದ್ದು ಬುದ್ಧಿ ಹೇಳಿದ್ರು ಕೂಡ ನಾಳೆಗೆ ಏನು ಮಾಡ್ತದೆ, ಇನ್ನೂ ತಿನ್ನು ರುಚಿಯಾಗ್ಯದ ಅನ್ನುವಂಥ ಒಂದು ರೀತಿಯಲ್ಲಿ ಪ್ರಚೋದನೆ ಮಾಡ್ತಾನೆ ಇರ್ತದೆ. ಅದರ ಆಸೆಗೆ ಬಿದ್ದು ನಾವು ಏನು ಮಾಡ್ತೀವಿ, ಹೆಚ್ಚು ತಿಂತೀವಿ, ಅದರಿಂದ ಅಜೀರ್ಣ ಉಂಟಾಗ್ತದೆ, ಅದರಿಂದ ಭಾಳ ಸಮಸ್ಯೆಗಳು ಉಂಟಾಗ್ತವೆ ಅನ್ನುವಂಥ. ಹೀಗಾಗಿ ಒಂದರ ಗೀಳಿಗೆ ಒಳಗಾಗಬಾರ್ದು ಅಂತ. ರುಚಿ ಇರಬೇಕು, ನಾಲಿಗೆ ರುಚಿಯನ್ನು ಏನು ಮಾಡಬೇಕು, ಗುರುತಿಸಬೇಕು, ಉಣಬೇಕು. ಅದರ ಗೀಳಿಗೆ ನಾವು ಒಳಗಾಗಬಾರ್ದು. ನಮಗೆ ಬುದ್ಧಿವಂತಿಕೆ ಇರಬೇಕು, ನಮ್ಗೆ ಅರಿವು ಇರಬೇಕು. ಎಷ್ಟು ತಿನ್ನಬೇಕು, ಇಷ್ಟೇ ತಿನ್ಬೇಕು ಅಂದ್ಕೊಂಡಿದ್ದೀವಿ ಅನ್ನೋವಂಥ ಅರಿವು ಇರಬೇಕು. ಅದನ್ನು ಮರೆತೀವಪ್ಪ ಅಂತಂದ್ರೆ ನಾವು ಆ ನಾಲಿಗೆ ಗೀಳಿಗೆ ಒಳಗಾಗಿದ್ದೀವಿ ಅನ್ನುವಂಥದ್ದು. ಕಣ್ಣು ಮೊಬೈಲ್ ನೋಡ್ತೀವಿ, ಟಿ ವಿ ನೋಡ್ತೀವಿ, ಚಲನಚಿತ್ರ ಸಿನಿಮಾ ನೋಡ್ತೀವಿ, ಏನೆಲ್ಲ ನೋಡ್ತೀವಲ್ಲ, ನೋಡುವಂಥದ್ರ ಮೇಲೆ ಏನು ಸೌಂದರ್ಯ ಆಸ್ವಾದನೆ ಮಾಡುವಂಥದ್ದು, ಒಳಿತು ಕೆಡಕನ್ನು ನೋಡುವಂಥದ್ದು ನೋಡಲೇಬೇಕು. ಕಣ್ಣಿದ್ದರೆ ಇಡೀ ಪ್ರಪಂಚವೇ, ಕಣ್ಣಿಲ್ಲಪ್ಪ ಅಂದ್ರೆ ಜೀವನವೂ ಅಂಧಕಾರಮಯವಾಗಿರ್ತಿತ್ತು. ಅದಕ್ಕೆ ನೋಡಬೇಕು. ಆದ್ರೆ ನೋಡುವುದರಿಂದ ನನ್ನ ಜೀವನಕ್ಕೆ ಎಷ್ಟರ ಹಿತವಾಗಿದೆ ಅನ್ನುವಷ್ಟರ ಮಟ್ಟಿಗೆ ನೋಡ್ಬೇಕು. ಇಲ್ಲ ಅತಿ ಹೆಚ್ಚಾಗಿ ನೋಡಿದೀವಪ್ಪ ಅಂತಂದ್ರೆ ಅದ್ರ ಗೀಳಿಗೆ ಒಳಗಾದಿವಪ್ಪ ಅಂದ್ರೆ ಎಲ್ಲ ನೋಡೋದನ್ನು ಬಿಡಿಸ್ತದ, ಒಂದೇ ನೋಡ್ಲಿಕ್ಕೆ ಏನು ಮಾಡ್ತದ, ನಮ್ಮನ್ನು ಸೆಳೀತದ ಅನ್ನುವಂಥದ್ದು. ಹೀಗಾಗಿ ಒಂದರ ಗೀಳಿಗೆ ಒಳಗಾದಿವಪ್ಪ ಅಂದ್ರೆ ನಾವು ಏನಾಗೋದಿಲ್ಲ, ಯಾವುದೋ 5 ತಮ್ಮ ಗೀಳಿಗೆ ನಮ್ಮನ್ನು ವ್ಯಸನಕ್ಕೆ ಒಳಪಡಿಸ್ಕೊಂಡ್ವಪ್ಪ ಅಂತಂದ್ರೆ ನಾವೇನಾಗೋದಿಲ್ಲ, ಅದರಿಂದ ಜ್ಞಾನವನ್ನು ಪಡ್ಕೊಳ್ಳೋಕೆ ಬಳಸುವಂಥ ಸಾಧನವನ್ನಾಗಿ ಮಾಡ್ಕೋಬೇಕು ಹೊರತು ಅವುಗಳ ಗೀಳಿಗೆ ಒಳಗಾಗುವಂಥವ್ರಾದರೆ ನಮ್ಮನ್ನೇ ಅವು ಕಂಟ್ರೋಲ್ ಮಾಡ್ತವೆ. ಆದರೆ ನಾವು ಅವುಗಳನ್ನು ನಿಗ್ರಹಿಸುವಂಥ ಒಂದು ಏನು ಮಾಡಬೇಕು, ಸಾಮರ್ಥ್ಯ ಉಳ್ಳವರಾಗಿರಬೇಕು ಅನ್ನುವಂಥದ್ದು. ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ, ಅದರ ಇಚ್ಛೆ ಏನಾರ್ದು ಹೊಡೆಯದಿರ್ದಡೆ. ಇಚ್ಛೆ ಏನದ, ಅದರ ಇಚ್ಛೆ ಏನದ ಅಂತಂದ್ರೆ ಅದರ ಏನು ಬೇಕಾಗ್ಯದ, ಎಷ್ಟು ಬೇಕಾಗಿದೆ, ಅದರಿಂದ ಎಷ್ಟು ಕೆಲಸವ ಬೇಕಾಗಿದೆ ಅಷ್ಟು ಕೆಲಸವನ್ನು ನಾವೇನು ಮಾಡ್ಕೋಬೇಕು, ಮಾಡಿಸ್ಕೊಂಡಾಗ ಮಾತ್ರ ಅದರದಿಂದ ನಮಗೇನಾಗುತ್ತೋ ಉಪಯೋಗ ಆಗುತ್ತೆ ಹೊರತು ಇಲ್ಲ ಅದರ ಒಂದು ಹತೋಟಿ ಒಳಗೆ ನಾವು ಆದ್ವಪ್ಪ ಅಂತಂದ್ರೆ ನಮ್ಮನ್ನೇನು ಮಾಡ್ತದೆ, ಅದು ಸಂಪೂರ್ಣವಾಗಿ ನಾಶ ಮಾಡ್ತದೆ. ಅದಕ್ಕೆ ಅದರ ಇಚ್ಛೆನಾರ್ದು ಹೊಡೆಯದಿದ್ದಡೆ ಅದರಚ್ಚು ಮುರಿಯಿತು ಗುಹೇಶ್ವರ. ಹೆಂಗೆ ಚಕ್ಕಡಿನ ನಿಧಾನವಾಗಿ ಏರೀತಿ, ತಗ್ಗೈತಿ, ದಿಬ್ಬೈತಿ ಎಲ್ಲ ನೋಡ್ಕೊಂಡು ನಿಧಾನವಾಗಿ ಓಡಿಸಿದ್ರೆ ಅಚ್ಚು ಸರಿಯಾಗಿ ಇರ್ತದೆ. ಏರು ದಿಬ್ಬ ತಗ್ಗು ಏನೂ ನೋಡ್ಲಾರ್ದೆ ಹೆಂಗೆ ಸಿಕ್ಕಂಗೆ ಓಡಿಸಿದ್ವಪ್ಪ ಅಂತಂದ್ರೆ ಒಂದು ಕಡೆ ಹೋಗಿ ಏನಾಗ್ತದೆ, ಅದರ ಅಚ್ಚು ಇರ್ತದಲ್ಲ, ಅದು ಮುರಿದು ಏನಾಗ್ತದೆ, ಬಂಡಿನೇ ಬಿದ್ದು ಬಿಡ್ತದೆ ಅನ್ನುವಂಥದ್ದು. ಅದಕ್ಕೆ ನಮ್ಮ ಜೀವನ ಹಂಗೆ ಏನಾಗ್ಬಿಡ್ತದೆ, ಅತಂತ್ರ ಆಗ್ತದೆ. ಹಂಗೆ ಅತಂತ್ರ ಆಗ್ಬಿಡ್ದಪ್ಪ ಅಂದ್ರೆ ಪಂಚೇಂದ್ರಿಯಗಳ ಗೀಳಿಗೆ ಒಳಗಾಗಲಾರ್ದ ಪಂಚೇಂದ್ರಿಯಗಳನ್ನು ಸದುಪಯೋಗವಾಗಿ ನಾವು ಬಳಸಿಕೊಂಡು ನಮ್ಮ ಜೀವನವನ್ನು ಯಶಸ್ಸಿನತ್ತ ಏನು ಮಾಡಬೇಕು, ಯಶಸ್ಸನ್ನು ಕಾಣುವತ್ತ ನಾವು ಅದನ್ನು ಪ್ರಯತ್ನ ಪಡಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ಏನು ಮಾಡಿದ್ದಾರೆ 1ನೇ ಪದ್ಯ ಭಾಗದೊಳಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು 2ನೇದ್ರೊಳಗೆ ಹೇಳ್ತಿದ್ದಾರೆ ಏನು ಅಂತಂದ್ರೆ, ಏನು ತೋರಿಕೆಯ ಭಕ್ತಿ ಅನ್ನುವಂಥದ್ದು ಏನದಲ್ಲ, ಅದು ಏನೋ ಎಲ್ಲರೂ ಹಚ್ಕೋತಾರೆ, ವಿಭೂತಿ ಹಚ್ಕೋತಾರೆ, ಇಲ್ಲ ನಾಮ ಹಾಕೋತಾರೆ, ಏನೇನಲ್ಲ ಧರಿಸುವಂಥಲ್ಲ ಆಶ್ಚರ್ಯಗಳಿದಾವೆ ಅನ್ನುವಂಥದ್ದು. ಅವೆಲ್ಲ ಏನೋ ತೋರಿಕೆಗೆ ಆಗಿರಬಾರ್ದು. ಅಂತರಂಗದ ಭಕ್ತಿ ಎನ್ನುವಂಥದ್ದು ಶ್ರೇಷ್ಠವಾದಂಥದ್ದು ಅಂತ ಹೇಳಿದ್ದಾರೆ. ಹೊಟ್ಟೆಯ ಮೇಲೆ ಕಟ್ಟೋಗರದ ಮೂಟೆಯ ಕಟ್ಟಿದಡೆಯನ್ನು ಹಸಿವು ಹೋಗುವುದೇ, ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೆಯನ್ನು ಭಕ್ತನಾಗಬಲ್ಲನೆ. ಇಟ್ಟ ಕಲ್ಲು ಮೆಳೆಯ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ, ಆ ಮೆಳೆ ಭಕ್ತನೇ ಇಟ್ಟಾತ. ಗುರುವೇ ಇಂತಪ್ಪವರ ಕನ್ನಡೆ ನಾಚುವಿನಯ್ಯ ಗುಹೇಶ್ವರ. ಒಂದು ಉದಾಹರಣೆ ಹೇಳ್ತಿದ್ದಾರೆ ಇಲ್ಲಿ. ಯಾರೋ ಲಿಂಗವನ್ನು ಧರಿಸಿ ನಾವು ವಿಭೂತಿ ಹಚ್ಚಿಕೊಂಡು, ಮೈಯೆಲ್ಲ ವಿಭೂತಿ ಹಚ್ಚಿಕೊಂಡು, ರುದ್ರಾಕ್ಷಿ ಹಾಕ್ಕೊಂಡು ನಾನು ಏನು ಬಹಳ ಪರಮ ಭಕ್ತದನಿ ಅಂತ ಹೇಳುವಂಥ ಒಂದು ಏನು ಹೊರ ತೋರಿಕೆ ಭಕ್ತರಿಗೆ ಒಂದು ಏನೇ ಉದಾಹರಣೆ ಹೇಳ್ತಿದ್ದಾರೆ. ಈ ಒಂದು ಹೊಟ್ಟೆಯ ಮೇಲೆ ಭಾಳ ಹಸಿವಾಗ್ಯದ ಅಂತ ಬಡ್ದಾಡಕತ್ತಾನ ಒಬ್ಬ ವ್ಯಕ್ತಿ. ಆತನಿಗೆ ಏನು ಮಾಡಿದ್ರು, ಒಂದು ಗಂಟೊಳಗೆ ಒಂದು ಅರ್ಬಿ ಹಾಸಿ ಅದರೊಳಗೆ ಎಲ್ಲ ರೊಟ್ಟಿ ಎಲ್ಲ ಹಾಕಿ ಅನ್ನ ಹಾಕಿ ಅದನ್ನು ಗಂಟು ಕಟ್ಟಿ ಒಂದು ಹೊಟ್ಟೆ ಮೇಲೆ ಕಟ್ಟಿ ಕುಂದಿರ್ಸಿದ್ರು. ಹಸಿ ಹೋಯ್ತಾರೋ ಅಂತ ಕೇಳಿದ್ರು. ಆ ವ್ಯಕ್ತಿ ಹೇಳ್ತಾನೆ, ಹೊಟ್ಟೆ ಮೇಲೆ ಕಟ್ಟಿದ್ರೆ ಹಸಿ ಹೋಗ್ತದನ, ಅದನ್ನು ಬಿಚ್ಚಿ ಉಣಿಸಿದ್ರೆ ಏನಾಗ್ತದೆ, ಹಸಿ ಹೋಗ್ತದೆ. ಹಸಿವೆಲ್ಲದ ಹೊಟ್ಟೆ ಒಳಗದ, ಹೊಟ್ಟೆಯ ಮೇಲೆ ಕಟ್ಟಿದ್ರೆ ಹೋಗೋದಿಲ್ಲ ಅನ್ನುವಂಥದ್ದು. ಇನ್ನೊಂದು ಹೇಳಿದಾರ, ಅಂಗದ ಮೇಲೆ ಲಿಂಗ ಸ್ವಾಯತ್ತವಾದಡೇನು ಭಕ್ತನಾಗಬಲ್ಲನೆ. ನಾವು ಲಿಂಗ ಧರಿಸಿದ್ದೇವೆ ಇಲ್ಲ ಅನ್ನೋದಿಲ್ಲ, ಅದನ್ನು ಕೇವಲ ಏನು ಮಾಡಿದೇವಪ್ಪ ಅಂತಂದ್ರೆ ದೇಹದ ಮೇಲೆ ಕಟ್ಕೊಂಡಿದ್ರೆ ಅದರದ್ದು ಏನು, ಅದರ ತಾತ್ಪರ್ಯ ಏನು, ಅದರ ಒಂದು ಏನು ಪೂಜಿಸುವಂಥ ರೀತಿ ಏನು, ನಿಜವಾದ ಲಿಂಗ ಧರಿಸೋದು ಎಲ್ಲಿ ಮನಸ್ಸಿನೊಳಗೆ ಧರಿಸ್ಬೇಕು ಅನ್ನೋದು.
ಅಂಧಕಾರ ಹೋಗಿಸ್ಕೋಬೇಕು, ಬೆಳಕಿನತ್ತ ಬದುಕನ್ನು ಏನು ಮಾಡ್ಕೋಬೇಕು, ನಾವು ತೆರೆದುಕೊಳ್ಳಬೇಕು, ನಮ್ಮ ದುರಾಲೋಚನೆಗಳನ್ನು ಬಿಡಬೇಕು ಅನ್ನುವಂಥದ್ದು, ಶುದ್ಧ ಮನಸ್ಸನ್ನು ಹೊಂದಬೇಕು. ಅಂದಾಗ ಮಾತ್ರ ಲಿಂಗ ಧರಿಸಿದ್ದಕ್ಕೂ ಸಾರ್ಥಕ ಆಗ್ತದೆ. ಆದರೆ ಇಲ್ಲಿ ಅಂಗದ ಮೇಲೆ, ದೇಹದ ಮೇಲೆ ಲಿಂಗ ಧರಿಸಿದವರೆಲ್ಲ ಏನಲ್ಲ ಭಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಹೆಂಗಾಗ್ತದೆ, ಲಿಂಗವನ್ನು ಧರಿಸಿದವರೆಲ್ಲ ಭಕ್ತರಾಗಿಲ್ಲ ಅಂತಂದ್ರೆ ಹೆಂಗಾಗ್ತದೆ, ಹೊಟ್ಟೆ ಮೇಲೆ ಕಟ್ಟಿದ್ರೆ ಹಸಿ ಹೋಗೋದಿಲ್ಲ, ಹಾಗಾಗ್ತದೆ. ಇಟ್ಟ ಕಲ್ಲು ಮಳೆ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ. ಅದಕ್ಕೆ ಹೇಳಿದಾರೆ, ಇಟ್ಟ ಕಲ್ಲು ಒಂದು ದುಂಡನೆಯ ಕಲ್ಲು ಇರ್ತದ. ಆ ದುಂಡನೆಯ ಕಲ್ಲನ್ನು ನಾವೇನಾದರೂ ಒಂದು ಗಿಡ ಮರಗಳ ಪೊದೆಯೊಳಗೆ ಏನಾದರೂ ನಾವು ಮ್ಯಾಗಿಟ್ಟಿವಪ್ಪ ಅಂದ್ರೆ ಲಿಂಗ ಕಣ್ಣಂಗೆ ಕಾಣಿಸ್ತದೆ. ಅಯ್ಯೋ ಲಿಂಗ ಹಂಗಂದ್ರೆ ಎಲ್ಲಿ ಹೋಗ್ಯದ, ಲಿಂಗ ಐತೆ ನೋಡು ಅನ್ಬೋದು. ಹಂಗಂದ್ರೆ ಅಲ್ಲಿ ಕಲ್ಲನ್ನು ಏನು ಮಾಡೋಕ್ಕಾಗೋದಿಲ್ಲ, ಲಿಂಗವಂತ ಪೂಜೆ ಮಾಡೋಕ್ಕಾಗೋದಿಲ್ಲ. ಅದು ಕಲ್ಲೇ ಅನ್ನುವಂಥದ್ದು. ಹಾಗಾಗಿ ಇಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ, ಇಟ್ಟ ಕಲ್ಲು ಮಳೆ ಮೇಲೆ ಸಿಲುಕಿದ್ರೆ ಆ ಕಲ್ಲು ಲಿಂಗ ಅನ್ನೋಕ್ಕಾಗ್ತದ, ಆಗೋಕ್ಕಾಗೋದಿಲ್ಲ. ಹಂಗೆ ನಾವು ಮುಳ್ಳಿನಿಂದ ಕೂಡಿದಂಥ ಅಂದ್ರೆ ಕೆಟ್ಟದಂಥ ದುರಾಲೋಚನೆಯಿಂದ ಅಶುದ್ಧ ಮನಸ್ಸಿಂದ ಕೂಡಿದಂಥವ್ರು ಲಿಂಗ ಧರಿಸಿದ್ರೆ ಹೆಂಗಾಗ್ತದೆ, ಈ ಕಲ್ಲು ಮಳೆ ಏನದಲ್ಲ ಮಳೆ ಮೇಲೆ ಕಲ್ಲು ಕುಂತದಲ್ಲ ಹಂಗಾಗ್ತದೆ. ಲಿಂಗ ಕಲ್ಲು ಆಗ್ತದೆ ಹೊರತು ಕಲ್ಲು ಏನಾಗಲ್ಲ, ಅದು ಲಿಂಗ ಅನ್ನಿಸ್ಕೊಳಂಗಿಲ್ಲ ಅನ್ನುವಂಥದ್ದು. ಸ್ವಾಯತ್ತವಾದ ಭಕ್ತನಾಗಬಲ್ಲನೆ, ಇಟ್ಟ ಕಲ್ಲು ಮಳೆ ಮೇಲೆ ಸಿಲುಕಿದಡೆ ಆ ಕಲ್ಲು ಲಿಂಗವೇ ಆ ಮಳೆ ಭಕ್ತನೇ. ಹಿಡ್ಕೊಂಡಿದ್ದು ಏನಾರು ಭಕ್ತ ಆಗ್ಲಿಕ್ಕೆ ಸಾಧ್ಯದನ? ಮೈಯೆಲ್ಲ ತುಂಬ್ಕೊಂಡದ, ಹೂ ಇಲ್ಲ, ಬರೇ ಮುಳ್ಳುಗಳಿಂದ ತುಂಬ್ಕೊಂಡದ. ಆ ಮುಳ್ಳಿನ ಪೊದೆಗೆ ಏನಂತೀವಿ ನಾವು, ಭಕ್ತ ಅನ್ನೋಕ್ಕಾಗೋದಿಲ್ಲ, ಮುಳ್ಳಿನ ಪೊದೆನೇ ಅಂತೀವಿ. ಹಂಗೆ ನಮ್ಗೆ ತೋರಿಕೆ ಕಟ್ಕೊಂಡ್ಬಿಟ್ರೆ ಏನಾಗೋದಿಲ್ಲ, ನಾವು ಶಿವಭಕ್ತರಾಗಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು. ಲಿಂಗ ಆಗೋದಿಲ್ಲ, ಮಳೆ ಭಕ್ತನಾಗೋದಿಲ್ಲ, ಇಂಥ ಪೂರ್ವ ಕನ್ನಡಿನ ಆಚರಣೆಯ ಇಂಥರ ಭಾಷೆನಾದ್ರೆ ಈ ಸಮಾಜದೊಳಗೆ ತೋರಿಕೆ ಭಕ್ತರದರ. ಮೈಯೆಲ್ಲ ವಿಭೂತಿ, ರುದ್ರಾಕ್ಷಿ, ಮಂತ್ರಪಠನೆ, ಗಂಟೆ, ಜಾಗಟೆ ಸದ್ದು ಮಾಡಿ ಊರಿಗೆಲ್ಲ ಊಟ ಹಾಕಿ ಪೂಜಿಸುವಂಥವ್ರು ಇದ್ದಾರೆ. ಆದರೆ ಅಂತರಂಗವನ್ನು ಶುದ್ಧವಾಗಿ ಇಟ್ಕೊಂಡು ಪೂಜಿಸುವಂಥವ್ರು ಏನಿಲ್ಲ, ಬಹಳ ಜನ ಇಲ್ಲ ಅನ್ನುವಂಥದ್ದನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ. ಅದಕ್ಕೆ ಒಂದು ಕಡೆ ಬಸವಣ್ಣನವ್ರು ಹೇಳ್ತಿದ್ದಾರೆ, ಮನ ಬೆರೆತಲ್ಲಿ ತನು ಕರಗದಿದ್ದಡೆ. ನೀವು ನಿಜವಾದ ಭಕ್ತರು ಅನ್ಸ್ಕೋಬೇಕಪ್ಪ ಅಂದ್ರೆ ಆ ಭಕ್ತ ಭಗವಂತನ ಮನಸ್ಸೊಳಗೆ ಲೀನವಾಗಬೇಕು, ಮನಸ್ಸು ತನು ಮರಿಬೇಕು, ದೇಹವನ್ನು ಮರೆತು ಸಂಪೂರ್ಣ ಮನಸ್ಸು ಏನಾಗಿರಬೇಕು, ಪರಮಾತ್ಮನಲ್ಲಿ ಲೀನವಾಗಬೇಕು ಅಂತ ಹೇಳಿದಾನೆ. ಇನ್ನೇನಪ್ಪ ಅಂತಂದ್ರೆ, ಕಂಡಾಗ ಹಸಿರು ಜಲಂಗರ ಸುರಿದಿದ್ದರೆ, ಲಿಂಗವನ್ನು ಕಂಡಾಗ ಕಣ್ಣೊಳಗೆ ನೀರು ಬರಬೇಕು. ಮಂತ್ರ ಹೇಳಕ್ಕೆ ಹೋದ್ರೆ ಧ್ವನಿ ಏನಾಗಬೇಕು, ಗದ್ಗಂಗಗಳು ಹೊಮ್ಮದಿದ್ದರೆ ಅಂದ್ರೆ ಧ್ವನಿ ಕಟ್ಕೋಬೇಕು. ಇವೆಲ್ಲ ಏನಪ್ಪ ಅಂತಂದ್ರೆ ನಿಜವಾದ ಭಕ್ತರ ಚಿಹ್ನೆಗಳು ಅಂತ ಹೇಳಿದಾನೆ. ಹಾಗಾಗಿ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ಈ ರೀತಿಯಾಗಿ ತೋರಿಕೆ ಭಕ್ತರು ನಿಜವಾದ ಭಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಅಂಥವರ ಭಕ್ತಿಯನ್ನು ನಾವು ಭಕ್ತಿ ಅಂತಂದು ಮೆಚ್ಚಿಕೊಳ್ಳೋದು ಇಲ್ಲ. ಆದರೂ ಕೂಡ ಇಂಥ ಜನರೇ ಹೆಚ್ಚಾಗಿದ್ದಾರೆ. ಅಂಥವ್ರು ಕಂಡ್ರೆ ನನಗೇನಾಗ್ತದೆ, ಒಂದು ರೀತಿ ನಾಚಿಕೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದಾನೆ. ಇನ್ನು ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದರೆ ಎನ್ನನ್ನೇಕೆ ಸಲಹೆ, ಆರೈದು ಒಂದು ಕುಡಿತೆ ಉದಕವನ್ನು ನೆರವೆ, ಹಸಿದಾಗ ಒಂದು ತುತ್ತು ಹೋಗರವನಿಕ್ಕಿ ನಾ ದೇವ ಕಾಣ ಗುಹೇಶ್ವರ. ಯಾರು ದೇವರು? ನಾ ದೇವನೇ, ನೀ ದೇವನೇ. ಯಾರು ದೇವರಪ್ಪ? ಹಂಗಂದ್ರೆ ದೇವ್ರು ಎಲ್ಲಿದಾರ? ಯಾರು ದೇವ್ರು ಅನ್ಬೇಕು? ದೇವ್ರು ಎಲ್ಲೆಲ್ಲೋ ಹುಡ್ಕೊಂಡು ಹೋದ್ರೆ ಸಿಗೋದಿಲ್ಲ. ಎಲ್ಲಿದಾರಂತ್ರಿ? ನಾವೆಲ್ಲಿದ್ದೀವಿ ಅಲ್ಲೇ ಇದ್ದಾನ, ನಮ್ಮ ಮನಸ್ಸಿನೊಳಗೆ ಇದ್ದಾನ. ನಮ್ಮ ಎದುರಿಗಿರುವಂಥ ಸುತ್ತಮುತ್ತಲಿರುವಂಥ ಬಂಧು ಬಾಂಧವರು, ಸ್ನೇಹಿತರು, ತಂದೆ ತಾಯಿ ಅವರೊಳಗೆ ಅದಾನ ಅನ್ನೋಂಥ ವಿಚಾರ ಹೇಳಿದ್ದಾರೆ. ನೀವು ದೇವನಾದೆ ನನ್ನೇಕೆ ಸಲಹೆ. ದೇವರಾದ್ರೆ ಸಲುಬೇಕಲ್ಲ, ಸಲುವಂಥವನಿಗೆ ದೇವ್ರು ಅಂತಾರೆ, ಕಾಪಾಡುವಂಥವನಿಗೆ ದೇವ್ರು ಅಂತಾರೆ, ನಮ್ಮ ಕಷ್ಟವನ್ನು ಪರಿಹರಿಸುವಂಥವನಿಗೆ ದೇವ್ರು ಅಂತಾರ. ಹಾಗಾದರೆ ಯಾರಪ್ಪ ಅಂದರೆ, ಆರೈದು ಒಂದು ಕುಡತಿ ಉದಕವನ್ನೇ ನಾ ಹುಡುಕ್ತೀನಿ, ನಾನು ಹುಡುಕಿ ಏನು ಮಾಡ್ತೀನಿ, ಯಾರು ನೀರು ಅಂತ ಬಾಯಾರಿಕೆಯಿಂದ ಬೆಳೆದಿದ್ದಾರೆ, ಸಂಕಟ ಪಡ್ತಾ ಇದ್ದಾರೆ, ದುಃಖ ಪಡ್ತಾ ಇದ್ದಾರೆ, ಅಂಥವ್ರಿಗೆ ಒಂದು ಬೊಗಸೆ ನೀರಾದರೂ ಕೊಡ್ತೀನಿ ನಾನು. ಇಡೀ ಸಂಪೂರ್ಣ ಅವರ ಜೀವನ ಪೂರ್ತಿ ನೀರು ಕೊಡೋತೀವಿ, ಅವ್ರಿಗೆ ಸಂಪೂರ್ಣ ದಾಹನೇ ನೀಗಿಸ್ತಾರಂತಲ್ಲ, ಒಂದು ಆ ಸಮಯಕ್ಕೆ ಒಂದು ಬೊಗಸೆ ನೀರಾದರೂ ಕೊಡ್ತೀವಿ. ಹಸಿದಾಗ ಒಂದು ತುತ್ತು ಹಸಿವು ಭಾಳ ಆಗೈತಪ್ಪ ಅಂದ್ರೆ ಒಂದು ತುತ್ತು ಅನ್ನವನ್ನು ಹಾಕಿ ಅವ್ರಿಗೆ ಬದುಕಾಕೊಂದು ಏನು ಮಾಡ್ತೀನಪ್ಪ ಅಂದ್ರೆ ಮಾರ್ಗವನ್ನು ಮಾಡಿಕೊಡ್ತೀವಿ. ಹಾಗಾಗಿ ಮಾರ್ಗ ಅಂತಂದರೆ ಒಂದು ತುತ್ತು ಅನ್ನ ಹಾಕಿದ್ರೆ ಮುಂದೆ ಅವ್ರು ಏನು ಮಾಡ್ತಾರೆ, ಅನ್ನವನ್ನು ಹುಡುಕುವಂಥ, ಅನ್ನವನ್ನು ಪಡ್ಕೊಳ್ಳುವಂಥ ಮಾರ್ಗವನ್ನು ಕಂಡುಕೊಳ್ಳೋಕ್ಕಾದ್ರೂ ನಾ ಸಹಾಯ ಮಾಡಲಿಕ್ಕೆ ಒಂದು ತುತ್ತು ಅನ್ನವನ್ನು ಹಾಕ್ತೀನಿ. ಹಾಗಾದರೆ ನಾ ದೇವ ಕಾಣ ಗುಹೇಶ್ವರ, ನಾನಾ ದೇವರು. ಯಾರಿಗೆ ಆ ಒಂದು ತುತ್ತು ಅನ್ನ ಕೊಟ್ಟೆ, ನೀವು ಒಂದು ಬೊಗಸೆ ನೀರು ಕೊಟ್ಟರೆ ಅವರಿಗೆ ನಾನಾ ದೇವರು ಅನ್ನೋದು. ಅದಕ್ಕೆ ನಾನಾ ದೇವರು ಅಂದ್ರೆ ಹೇಳ್ಕೊಳ್ಳೋದಲ್ಲ, ಯಾರಲ್ಲಿ ನಾವು ದೇವ್ರನ್ನ ಕಾಡಬೇಕು. ಪ್ರತ್ಯಕ್ಷ ದೇವ್ರನ್ನ ಹುಡ್ಕೋತ ಅವ್ರು ಸಿಗೋದಿಲ್ಲ. ನಾವು ಯಾರು ನಮ್ಮ ಅಜ್ಞಾನವನ್ನು ಕಳೀತಾರೆ, ನಮಗೆ ಸಹಾಯ ಮಾಡ್ತಾರೆ, ನಮ್ಮ ಸಂಕಟವನ್ನು ನಿವಾರಿಸ್ತಾರೆ, ಯಾರು ನಮಗೆ ಉತ್ತಮ ಮಾರ್ಗದರ್ಶನ ಮಾಡ್ತಾರೆ, ಅಂಥವರಲ್ಲಿ ದೇವ್ರನ್ನ ಕಾಣುವಂಥ ಧೋರಣೆಯೇ ಬೆಳೆಸ್ಕೋಬೇಕು ಅನ್ನುವಂಥ ವಿಚಾರವನ್ನು ಇಲ್ಲೇನು ಮಾಡ್ತಾರೆ, ವ್ಯಕ್ತಪಡಿಸ್ತಾರೆ. ಇಷ್ಟು ಏನಾಗಿದಾವಪ್ಪ ನಿಮ್ಮ 3 ವಚನಗಳ ಒಂದು ಸಂಕ್ಷಿಪ್ತ ಸಾರಾಂಶವಾಗಿದೆ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ಗಟ್ಟಿವಾಳೆಯ ವಚನಕಾರನೊಂದು ವಚನಗಳನ್ನು ಪರಿಚಯಿಸೋಣ.